ಬಿಜೆಪಿ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ 2005ರಲ್ಲಿ UPA ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ 2005ರಲ್ಲಿ ಗ್ರಾಮೀಣಾಭಿವೃದ್ಧಿ ಗ್ಯಾರಂಟಿ ಸ್ಕೀಮ್ ಅನ್ನ ಕಾನೂನಾತ್ಮಕವಾಗಿ ಜಾರಿಗೆ Knowledge Park, the Creative School. Admissions are open from LKG to 10th standard. Free uniform for new admission students. ತಂದು ಇವತ್ತು 2005ರಿಂದ ಇಲ್ಲಿವರೆಗೆ ಸುಮಾರು 20 ವರ್ಷಗಳಿಂದ ಈ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಕಾರ್ಯಗಳನ್ನ ನಡೀತಾ ಇದ್ದವು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ಮಹಾತ್ಮ ಗಾಂಧೀಜಿಯವರ ಸಮಾನಾಂತರ ಹೆಸರು ಬಿಜೆಪಿಯಲ್ಲಿ ಯಾರು ಸಿಗ್ಲಿಲ್ವಾ ನಿಮ್ಗೆ? ಮಹಾತ್ಮ ಗಾಂಧಿ ಬದಲಾಗಿ ಶ್ರೀರಾಮನನ್ನೇ ವಿಕಸಿತ ಭಾರತ ಶ್ರೀರಾಮ್ಜಿ ಅಂತ ಯೋಜನೆ ತಂದಿದ್ದೀರಿ. ಮಹಾತ್ಮ ಗಾಂಧಿ ಅವರನ್ನ ಬದಿಗಿಟ್ಟು Noble Public School. Admissions are open. इल्म ही आदमी को इंसान बनाता है. Horizon English Medium Public School. Empowering bright future. Admissions are open. ಏನು ನಥುರಾಮ್ ಗೋಡ್ಸೆ ಅವ್ರನ್ನ ಪೂಜೆ ಮಾಡ್ತೀರೇನು ಸ್ವಾಮಿ ನೀವು? ಕೇಂದ್ರ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ನಾಥುರಾಮ್ ಗೋಡ್ಸೆ ಅವರು ಮಹಾತ್ಮ ಗಾಂಧಿಯನ್ನ ಕೊಲೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ತಾವು ಇವತ್ತು ಪ್ರಚೋದನೆ ಮಾಡ್ತಾ ಇದ್ದೀರಾ. ಈ ದೇಶದಲ್ಲಿ ಏನ್ ನಡೀತಾ ಇದೆ? ಇಡೀ ವಿಶ್ವದಲ್ಲಿ ಮಾನವತಾವಾದಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾಯಿಸಬೇಕು ಅಂದ್ರೆ ನಿಮ್ಗೆ ಎಷ್ಟು ಧೈರ್ಯ ಇರಬೇಕು? ಈ ದೇಶದ ಜನ ನಿಮಗೆ ಕ್ಷಮೆ ಮಾಡೋದಿಲ್ಲ. ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಮತ್ತು ಇವತ್ತು 100 ದಿನ ಕೂಲಿ ಕೊಡ್ತಕ್ಕಂಥ ಸುಮಾರು 40,000 ಕೋಟಿ 2005ರಲ್ಲಿ ಅನುದಾನ ಕೊಟ್ಟು ನಮ್ಮ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದಿರುವುದನ್ನ ಇವತ್ತು ನೀವು ಒಬ್ಬ ಮಹಾನ್ ವ್ಯಕ್ತಿ, ದೇಶಕ್ಕೆ ಸ್ವಾತಂತ್ರ್ಯ ತಂಡ ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹೆಸರು ಬದಲಾವಣೆಯಿಂದ ಏನು ಸಾರ್ಥಕ ಆಗುತ್ತೆ ಸ್ವಾಮಿ? ಈ ದೇಶಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ಇದರಿಂದ ಏನ್ ಮಾಡಿದಿರಿ? ಇವಾಗ ಈ ಯೋಜನೆಯಲ್ಲಿ ರಾಮ್ಜಿ ಯೋಜನೆಯಲ್ಲಿ ಏನ್ ಮಾಡಿದಿರಿ? 40% ರಾಜ್ಯ ಸರ್ಕಾರ ಕೊಡಬೇಕು, 60% ಕೇಂದ್ರ ಸರ್ಕಾರ ಕೊಡಬೇಕು ಅಂತ ನಿಯಮಗಳನ್ನು ಮಾಡಿದ್ದೀರಿ. 90% ಅನುಪಾತದಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಇದ್ದಾಗ ಇವತ್ತು ನಮ್ಮ ಕೂಲಿ ಕಾರ್ಮಿಕರಿಗೆ ನೀವು 15 ದಿವಸ ಒಂದೊಂದು ತಿಂಗಳು ಹಣ ಹಾಕಿಲ್ಲ. ಇವತ್ತು 60-40ರಲ್ಲಿ ಹೇಗೆ ಹಣ ಹಾಕ್ತೀರಾ ಸ್ವಾಮಿ ನೀವು? ನಮ್ಮ ಕೂಲಿ ಕಾರ್ಮಿಕರಿಗೆ ಇದರಲ್ಲಿ ಬಲಿಪಶು ಮಾಡ್ತಾ ಇದ್ದೀರಿ. ಇದನ್ನು ನಾನು ಕೇಂದ್ರ ಸರ್ಕಾರದ ನೀತಿಯನ್ನು ನಾನು ಖಂಡಿಸ್ತೇನೆ. ಇದು ಬಡ ಕೂಲಿ ಕಾರ್ಮಿಕರು ಯಾರಿದ್ದಾರೆ? ಕೂಲಿ ಕಾರ್ಮಿಕರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನ, ಹಿಂದುಳಿದ ವರ್ಗರು, ಅಲ್ಪಸಂಖ್ಯಾತರ ಜನ ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಹಿಂದುಳಿದ ತುಳಿತಕ್ಕಾಗಿರ್ತಕ್ಕಂಥ ಕೂಲಿ ಕಾರ್ಮಿಕರನ್ನ ತುಳಿತಕ್ಕಂಥ ಏನ್ ಕೆಲಸ ಮಾಡ್ತಾ ಇದ್ರಿ ಕೇಂದ್ರ ಸರ್ಕಾರದವರು, ಇದು ಸರಿಯಲ್ಲ. ಇದನ್ನ ಈ ದೇಶದ ಜನ ಕ್ಷಮೆ ಮಾಡುವುದಿಲ್ಲ. ಮಹಾತ್ಮ ಗಾಂಧೀಜಿಯವರಂತ ಮಹಾನ್ ಪುರುಷರ ಹೆಸರು ಬದಲಾವಣೆ ಮಾಡಿ ತಾವು ಏನ್ ಸಾಧನೆ ಮಾಡ್ಬೇಕಂತೀರಿ? ಈ ದೇಶದ ಜನ ಒಂದಿಲ್ಲ ಒಂದು ದಿವಸ ನಿಮಗೆ ಪಾಠ ಕಲಿಸ್ತಾರ. ನೋಟಿನ ಮೇಲೆ ಇವತ್ತು ಕರೆನ್ಸಿ ಮೇಲೆ ಮಹಾತ್ಮ ಗಾಂಧೀಜಿ ಅವರ ಹೆಸರಿದೆ, ಫೋಟೋ ಇದೆ. ಅದನ್ನ ತೆಗೆದಾಕ್ಲಿಕ್ಕೆ ನಿಮಗೆ ಧೈರ್ಯ ಇದೆನಾ? ಅದನ್ನ ತೆಗೆದಾಕಿ ನೋಡೋಣ. ಇಡೀ ದೇಶ ಇವತ್ತು ಬೀದಿಗೆ ಬರ್ತದೆ. ಅದಕ್ಕೆ ನಾನು ಖಂಡಿಸ್ತೇನೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರು ಆದೇಶದ ಮೇರೆಗೆ, KPCCಯ ಆದೇಶದ ಮೇರೆಗೆ, ನಮ್ಮ ನಾಯಕರಾಗಿರ್ತಕ್ಕಂಥ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆದೇಶದ ಮೇರೆಗೆ ನಾವು ಇವತ್ತು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾನು ನಮ್ಮ ಕಾರ್ಯಕರ್ತರಿಗೆ ಇಷ್ಟೇ ವಿನಂತಿ ಮಾಡ್ತೀನಿ, ಈ ಯೋಜನೆಯಿಂದ ಏನು ವಂಚಿತ ಆಗ್ತಾ ಇದ್ದಾರೆ. ಇವತ್ತು ಕ್ರಿಯಾ ಯೋಜನೆ ಯಾರು ಮಾಡ್ತಿದ್ರು? ಮೊದಲು ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡಿಕೊಂಡು ತಮ್ಮ ವಾರ್ಡ್ಗಳಲ್ಲಿ ಏನು ಕೆಲಸ ಕಾರ್ಯಗಳು ಬೇಕು ಅದನ್ನ ತಯಾರು ಮಾಡ್ತಕ್ಕಂಥ ಅಧಿಕಾರ ಗ್ರಾಮ ಪಂಚಾಯತಿಗೆ ಇತ್ತು. ಇವತ್ತು ಮಹಾತ್ಮ ಗಾಂಧೀಜಿಯವರ ಕನಸು ಏನಾಗಿತ್ತು? ಗ್ರಾಮ ಸ್ವರಾಜ್ಯನೇ ಅವರ ಕನಸಾಗಿತ್ತು. ಅದಕ್ಕೇನೆ ಮಹಾತ್ಮ ಗಾಂಧೀಜಿಯವರ ಹೆಸರು ಇಟ್ಟಿದ್ದು ಆ ಯೋಜನೆಗೆ. ಅದನ್ನು ನೀವು ತೆಗೆದಾಕ್ತೀರಾ? ಇವತ್ತು ಇದನ್ನ ನಮ್ಮ ಗ್ರಾಮೀಣ ಭಾಗದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಇದನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ಬೇಕು. ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಬಿಜೆಪಿಯವರ ಬಟಾಬಯಲು ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ಅದಕ್ಕಾಗಿ ನಾನು ಇನ್ನು ಮುಂದೆ ನಾನು ಹೇಳ್ತೀನಿ, ಅಂಬಾನಿ ಅದಾನಿ ಹೆಸರಿಟ್ಟರು ಬರ್ತಿತ್ತು, ನೀವು ನಾಳೆ ಅದನ್ನು ಕೂಡ ಹೆಸರು ಇಡ್ಲಿಕ್ಕೆ ನೀವು ಹಿಂಜರಿಯಲ್ಲ ಅಂತ ನನಗನ್ನಿಸ್ತು. 40,000 ಕೋಟಿ ಅಂಬಾನಿ ಅದಾನಿ ಅವರಿಗೆ ಸಬ್ಸಿಡಿ ಹಣ ಕೊಡ್ತೀರಿ, ಬಡ ಜನರಿಗೆ ಕೆಲಸ ಮಾಡ್ತಕ್ಕಂಥದ್ದನ್ನ ತಾವು ದಾರಿ ತಪ್ಪಿಸ್ತಾ ಇದ್ದೀರಲ್ಲ, ಇದನ್ನ ನಾನು ಖಂಡಿಸ್ತೇನೆ. ಇವತ್ತು ಅಲ್ಲಿ ಏನಾಗಿದೆ ಇವತ್ತು ನೋಡ್ತೀನಿ ನಾನು, ಟಿವಿ ಮಾಧ್ಯಮದಲ್ಲಿ ನೋಡಿ, ಅನೇಕ ರಾಜಕೀಯ ಗಣ್ಯರು, ಆರ್ಥಿಕ ತಜ್ಞರು
ಎಲ್ಲರೂ ಇವತ್ತು ಈ ದೇಶದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದರಿಂದ ಬಹಳ ಹೊಡೆತ ಇದೆ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ಇವತ್ತು ಚರ್ಚೆ ನಡೀತಾ ಇದೆ. ಯಾವ ದೃಷ್ಟಿಕೋನ ಇಟ್ಕೊಂಡು ಒಂದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದ ಕೊಟ್ಟಿರ್ತಕ್ಕಂತಹ ವ್ಯಕ್ತಿಯ ಹೆಸರನ್ನ ಬದಲಾಯಿಸೋದ್ರಿಂದ ಇದು ಜನ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರಂತ ಹೇಳಿ ಇವತ್ತು ಈ ಪ್ರತಿಭಟನೆ ಸಭೆಯಲ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು, ನಾಮನಿರ್ದೇಶನ ಸದಸ್ಯರು ಮತ್ತು ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರು ಕೂಡ ನಾವು ನಿನ್ನೆ ಸಾಯಂಕಾಲ ಮಾತ್ರ ಇದನ್ನ ಆಯೋಜನೆ ಮಾಡಿದ್ದೇವೆ. ದಯವಿಟ್ಟು ತಾವು ಇನ್ನು ಮುಂದಿನ ಪ್ರತಿಭಟನೆಗಳಲ್ಲಿ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ತಿಳಿಸ್ತೀವಿ ಅಂತ ಹೇಳಿ ತಾವೆಲ್ಲರೂ ಬಂದು ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ನಿಮಗೆ ಧನ್ಯವಾದ ಹೇಳಕ್ಕೆ ಬಯಸ್ತೇನೆ.